ಮಾಧ್ಯಮದ ಎಲ್ಲ ಸ್ನೇಹಿತರೆ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ, ಇತರ ಎಲ್ಲ ಸ್ನೇಹಿತರೆ, ಒಳ ಮೀಸಲಾತಿ ಬಗ್ಗೆ ಬಹಳ ಹೋರಾಟಗಳು ನಡೆದಿದ್ದಾವೆ ಬಹಳ ವರ್ಷಗಳಿಂದ. ಒಳ ಮೀಸಲಾತಿ ಆಗಬೇಕು ಅಂತ ಹೇಳಿ ಹೋರಾಟಗಳು ನಡೀತಾ ಇತ್ತು. ಅದಾದಮೇಲೆ ಪಕ್ಷದ ವತಿಯಿಂದ ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಏರ್ಪಾಡು ಮಾಡಿತ್ತು. ಪರಿಶಿಷ್ಟ ಜಾತಿಗಳ ಒಂದು ಸಮಾವೇಶ ಏರ್ಪಾಡು ಮಾಡಿತ್ತು. ಅದರಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಅವರು ಬಂದಿದ್ದರು, ನಾನು ಅಟೆಂಡ್ ಮಾಡಿದ್ದೆ. ಮತ್ತು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಿರೋದು. ಅಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಎಲ್ಲ ಗುಂಪುಗಳು ಕೂಡ, SC-ನಲ್ಲಿ ಅನೇಕ ಗುಂಪುಗಳು ಬರ್ತವೆ, ಸುಮಾರು 101 ಜಾತಿಗಳು ಬರ್ತವೆ. ಅದರಲ್ಲಿ ಎಡಗೈನವರು, ಬಲಗೈನವರು, ಲಂಬಾಣಿ, ಬೋವಿಗಳು, ಕೊರಮ, ಕೊರ್ಚ, ಮತ್ತು 59 ಜಾತಿಗಳು, ಅಲೆಮಾರಿ ಜಾತಿಗಳು ಬರ್ತವೆ. ಅವರೆಲ್ಲರೂ ಕೂಡ ಭಾಗವಹಿಸಿದ್ರು. ಅಲ್ಲಿ ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ಸರ್ವಾನುಮತದಿಂದ ಒಪ್ಪಿಗೆ ಆಗಿತ್ತು. ಅದಾದಮೇಲೆ ಚುನಾವಣಾ ಸಂದರ್ಭದಲ್ಲಿ, ಚುನಾವಣೆಗಿಂತ ಪೂರ್ವದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರಣಾಳಿಕಾ ಸಮಿತಿ ರಚನೆಯಾಗಿತ್ತು. ಆ ಪ್ರಣಾಳಿಕೆಯಲ್ಲೂ ಕೂಡ ಒಳ ಮೀಸಲಾತಿಯನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದು. ಅದಾದಮೇಲೆ 1/8/2024 1/8/2024 ಸುಪ್ರೀಂ ಕೋರ್ಟ್ನವರು ಒಂದು ತೀರ್ಮಾನವನ್ನು ಕೊಟ್ಟರು. ಒಳ ಮೀಸಲಾತಿ ಮಾಡಬಹುದು ಅಂತೇಳಿ ತೀರ್ಪನ್ನು ಕೊಟ್ಟರು. ಅದು 7 ಜಡ್ಜಸ್ ಇದ್ರು, ವಿಭಾಗೀಯ ಪೀಠ ಕೊಟ್ಟ ತೀರ್ಪು. ಒಳ ಮೀಸಲಾತಿ ಮಾಡಲಿಕ್ಕೆ ಸಂವಿಧಾನದ ವಿರೋಧ ಇಲ್ಲ ಅಂತೇಳಿ ಒಂದು ತೀರ್ಪನ್ನು ಕೊಟ್ಟರು. ಆ ತೀರ್ಪು ಆದಮೇಲೆ ನಾವು ಒಂದು ಆಯೋಗವನ್ನು ರಚನೆ ಮಾಡಿದ್ರು. ನಾಗಮೋಹನ್ ದಾಸ್, ರಿಟೈರ್ಡ್ ಹೈಕೋರ್ಟ್ ಜಡ್ಜ್, ಅವರ ಅಧ್ಯಕ್ಷತೆಯಲ್ಲಿ ಒಂದು ಏಕಸದಸ್ಯ ಪೀಠ ರಚನೆ ಮಾಡಿದ್ರು. ಅವರು ವರದಿ ಕೊಟ್ಟರು. ಆ ವರದಿಯನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಸರ್ವಾನುಮತದಿಂದ ತೀರ್ಮಾನ ಮಾಡೋದು. ಆ ವರದಿನಲ್ಲಿ, ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದಂಥ ವರದಿನಲ್ಲಿ 6-5-4-1-1 ABCDE ಅಂತ ಕೆಟಗರಿ ಮಾಡಿ ಅಷ್ಟು ಕೊಟ್ಟಿದ್ರು. ಆಮೇಲೆ ನಾವು ಕ್ಯಾಬಿನೆಟ್ನಲ್ಲಿ ಸರ್ವಾನುಮತದಿಂದ ಏನು ತೀರ್ಮಾನ ಮಾಡ್ತು ಅಂತಂದರೆ 6-6-5 6 ಎಡಗೈನವರಿಗೆ, ಬಲಗೈನವರಿಗೆ 6 ಮತ್ತು ಇತರ ಎಲ್ಲ ಅಲೆಮಾರಿ ಜನಾಂಗಗಳು ಸೇರಿ ಬೋವಿ, ಲಂಬಾಣಿ ಇವರಿಗೆಲ್ಲ 5 ಅಂತ ತೀರ್ಮಾನ ಮಾಡೋದು. ಅದಾದಮೇಲೆ ಒಂದು ಕಾನೂನು ಕೂಡ ಆಯಿತು. ಕಾನೂನು ರಾಜ್ಯಪಾಲರು ಸೈನ್ ಹಾಕಿ ಅದನ್ನು ಕಳಿಸಿದರು. ಈ ಕಾನೂನು ಮಾಡಿದ ಮೇಲೆ ಮತ್ತೆ ಗೊಂದಲ ನಿರ್ಮಾಣ ಆಯಿತು. ರೋಸ್ಟರ್ ಪಾಯಿಂಟ್ನಲ್ಲಿ ಗೊಂದಲ ನಿರ್ಮಾಣ ಆಯಿತು. ಇನ್ ದಿ ಮೀನ್ ವೈಲ್
ಅಲ್ಮಾರಿಯವರು ಕೋರ್ಟ್ಗೆ ಹೋದರು. ಕೋರ್ಟ್ಗೆ ಹೋದ್ಮೇಲೆ ಅವರು ಮೀಸಲಾತಿ 50%ಗಿಂತ ಜಾಸ್ತಿ ಆಗಬಾರದು ಅಂತ ಹೇಳಿದ್ರು ಕೋರ್ಟ್ನವರು. ಯಾಕಂತಂದ್ರೆ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ 24% ಮಾಡಿತ್ತು ರಿಸರ್ವೇಶನ್. SC ST ಅವರಿಗೆ 24%. SC ST ಐ ಮೇಕಿಂಗ್ ಇಟ್ ಕ್ಯಾಟಗಾರಿಕಲಿ. SC STಗೆ 24% ಮಾಡಿತ್ತು. 7% ST ಜನರಿಗೆ, 17% SCಗೆ. SCಗೆ 17%, STಗೆ ರಿಸರ್ವೇಶನ್ನು 56 ಆಗಿತ್ತು. ಸೊ ಸ್ಟೇ ಏನಂತ ಕೊಟ್ಟಿದ್ರು ಹೈಕೋರ್ಟ್ನವರು ಅಂತಂದ್ರೆ 50%ಗಿಂತ ರಿಸರ್ವೇಶನ್ ಮೀರಬಾರದು. ಸೀಲಿಂಗ್ ಅದು ಹಿಂದೆನೆ ಇಂದಿರಾ ಸಹಾನಿ ಕೇಸ್ನಲ್ಲಿ 50% ರಿಸರ್ವೇಶನ್ ಕೊಟ್ಟಿದ್ರು. ಹಿಂದೆ ಇಂದಿರಾ ಸಹಾನಿ ಕೇಸ್ನಲ್ಲಿ ಮಂಡಲ್ ಕಮಿಷನ್ ವರದಿ ಬಗ್ಗೆ 50% ರಿಸರ್ವೇಶನ್ ಮಾತ್ರ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಕೊಡಬಾರದು ಅಂತ ಹೇಳಿತ್ತು. ಅದನ್ನೇ ಮತ್ತೆ ರೀಟ್ರೇಟ್ ಮಾಡಿ 50%ಗಿಂತ ರಿಸರ್ವೇಶನ್ ಆಗಬಾರ್ದು, 56 ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದಾಯಿತು. ನಾವು 17% SCಗಿತ್ತಲ್ಲ, ಅದ್ರ ಪ್ರಕಾರನೇ ಮಾಡಿತ್ತು. 6, 6, 5, 6, 6, 12, 5, 17, 17%ಗೆ ನಾವು ಮಾಡಿದ್ದದು. ಅದು ಕಾನೂನು ಆಗ್ಬಿಟ್ಟಿತ್ತು. ಅದಾದಮೇಲೆ ಇಲ್ಲಿ ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ನಲ್ಲಿ ಸ್ಟೇ ಕೊಟ್ಟಿದ್ದು ಹಿಂಗೆ